ಹಾಯ್ ಫ್ರೆಂಡ್ಸ್, ಮಸ್ತ್ಮಗ.ಕಾಮ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸಾಲದ ಸುಳಿಯಲ್ಲಿ ಸಿಕ್ಕು ಓದಾಡ್ತಿದ್ದ ಏರ್ ಇಂಡಿಯಾ ಟಾಟಾ ಗ್ರೂಪ್ನ ತೆಕ್ಕೆಗೆ ಮರಳಿ ಹೋಗಿದೆ. ಒಂದು ವಾರದ ಹಿಂದೆಯೇ ಮೂಲಗಳ ಮಾಹಿತಿ ಆಧಾರದಲ್ಲಿ ಇದರ ಬಗ್ಗೆ ವರದಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಅಧಿಕೃತವಾಗಿ ಘೋಷಣೆ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಇವತ್ತು ಇದು ಅಧಿಕೃತ ಆಗಿದೆ. ಏರ್ ಇಂಡಿಯಾ ಟಾಟಾ ಗ್ರೂಪ್ ಪಾಲಾಗಿದೆ, ವಾಪಸ್ ಹೋಗಿದೆ ತವರಿಗೆ. ಈ ಮೂಲಕ JRD ಟಾಟಾ ಕಟ್ಟಿದ ಸಂಸ್ಥೆ ಸಾಕಷ್ಟು ರೌಂಡ್ ಹೊಡೆದು ಕೊನೆಗೂ ಕೂಡ ಟಾಟಾ ಬುಟ್ಟಿಗೆ ವಾಪಸ್ ಬಂದು ಬಿದ್ದಿದೆ. ಇದನ್ನು ಕೇಂದ್ರ ಸರ್ಕಾರ ಅನೌನ್ಸ್ ಮಾಡಿದೆ. ಟಾಟಾ ಸನ್ಸ್ನ ಟ್ಯಾಲೆಸ್ ಪ್ರೈವೇಟ್ ಲಿಮಿಟೆಡ್ 18,000 ಕೋಟಿ ಬಿಡ್ ಮಾಡಿ ಏರ್ ಇಂಡಿಯಾವನ್ನು ಖರೀದಿ ಮಾಡಿದೆ. ಈ ಟ್ರಾನ್ಸಾಕ್ಷನ್ ಡಿಸೆಂಬರ್ 31 ಒಳಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಮತ್ತೊಂದು ಕಡೆ ಟಾಟಾ ಸನ್ಸ್ನ ಮಾಜಿ ಚೇರ್ಮನ್ ರತನ್ ಟಾಟಾ ಟ್ವೀಟ್ ಮಾಡಿದ್ದಾರೆ. ವೆಲ್ಕಮ್ ಬ್ಯಾಕ್ ಏರ್ ಇಂಡಿಯಾ ಅಂತ ಹಾಕಿದ್ದಾರೆ. JRD ಟಾಟಾ ಇರೋ ಫೋಟೋವನ್ನು ಸೇರಿಸಿ ಟ್ವೀಟ್ ಮಾಡಿದ್ದಾರೆ. ಜೊತೆಗೆ ಟಾಟಾ ಸನ್ಸ್ನ ಚೇರ್ಮನ್ ಚಂದ್ರಶೇಖರನ್ ಕೂಡ ಪೋಸ್ಟ್ ಹಾಕಿದ್ದಾರೆ. ದಿಸ್ ಇಸ್ ಎ ಹಿಸ್ಟಾರಿಕ್ ಮೂಮೆಂಟ್ ಆ್ಯಂಡ್ ಇಟ್ ವಿಲ್ ಬಿ ಎ ರೇರ್ ಪ್ರಿವಿಲೇಜ್ ಫಾರ್ ಅವರ್ ಗ್ರೂಪ್ ಟು ಓನ್ ಆ್ಯಂಡ್ ಆಪರೇಟ್ ದ ಕಂಟ್ರೀಸ್ ಫ್ಲಾಗ್ ಬೇರರ್ ಏರ್ಲೈನ್. ಇಟ್ ವಿಲ್ ಬಿ ಅವರ್ ಎಂಡಿವರ್ ಟು ಬಿಲ್ಡ್ ಎ ವರ್ಲ್ಡ್ ಕ್ಲಾಸ್ ಏರ್ಲೈನ್ ವಿಚ್ ಮೇಕ್ಸ್ ಎವ್ರಿ ಇಂಡಿಯನ್ ಪ್ರೌಡ್ ಅಂತ ಚಂದ್ರಶೇಖರನ್ ಹೇಳಿದ್ದಾರೆ. ಟಾಟಾ ಸನ್ಸ್ನ ಚೇರ್ಮನ್ ಅಂದರೆ ನಮಗೆ ಹೆಮ್ಮೆ, ದೇಶದ ಹೆಸರಿರುವಂಥ ಒಂದು ಸಂಸ್ಥೆಯನ್ನು, ದೇಶದ ಸರ್ಕಾರಿ ಸ್ವಾಮ್ಯದ ಅಫಿಷಿಯಲ್ ಕ್ಯಾರಿಯರ್ ಆಗಿದ್ದಂಥ ಸಂಸ್ಥೆಯನ್ನು ನಾವು ಮುನ್ನಡೆಸ್ತಾ ಇರೋದು, ಮತ್ತು ನಮಗೆ ಅದನ್ನು ಅವಕಾಶ ಸಿಕ್ಕಿರೋದು ಒಂದು ಇದು ಐತಿಹಾಸಿಕ ಕ್ಷಣ ಮತ್ತು ಅಪರೂಪದ ಅವಕಾಶ. ನಮಗೆ ಅದು ಹೆಮ್ಮೆಯ ಅವಕಾಶ ಅಂತ ಅವ್ರು ಹೇಳಿದ್ದಾರೆ. ನಾವು ಒಂದು ವರ್ಲ್ಡ್ ಕ್ಲಾಸ್ ಏರ್ಲೈನ್ ಇದ್ರ ಮೇಲೆ ನಾವು ಬಿಲ್ಡ್ ಮಾಡ್ತೀವಿ, ಪ್ರತಿಯೊಬ್ಬ ಭಾರತೀಯ ಕೂಡ ಹೆಮ್ಮೆ ಪಡೋ ರೀತಿಯಲ್ಲಿ ಇದನ್ನು ಬಿಲ್ಡ್ ಮಾಡ್ತೀವಿ ಅಂತ ಚಂದ್ರಶೇಖರನ್ ಟಾಟಾ ಸನ್ಸ್ ಚೇರ್ಮನ್ ಏರ್ ಇಂಡಿಯಾ ಬಿಡ್ಡಿಂಗನ್ನು ಟಾಟಾ ಗ್ರೂಪ್ ವಿನ್ ಆದ ಸಂದರ್ಭದಲ್ಲಿ ಪೋಸ್ಟ್ ಹಾಕಿ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದರೆ ಒಂದಷ್ಟು ಡೀಟೇಲನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಡೀಲ್ ಏನೆಲ್ಲ ಆಗಿದೆ, ಎಷ್ಟು ದುಡ್ಡು ಯಾವ್ಯಾವ ರೀತಿಯಲ್ಲಿ ಟಾಟಾ ಗ್ರೂಪ್ ಈಗ ಪೇ ಮಾಡಬೇಕು, ಅಲ್ಲಿ ಕೆಲಸ ಮಾಡ್ತಿರೋ ದೊಡ್ಡ ಪ್ರಮಾಣದ ಸಾವಿರಾರು ಉದ್ಯೋಗಿಗಳ ಕಥೆ ಏನಾಗುತ್ತೆ, ಹಾಗೂ ಏರ್ ಇಂಡಿಯಾ ಮಾಡಿಟ್ಟಿದ್ದ ಅಪಾರ ಪ್ರಮಾಣದ ಸಾಲವನ್ನು ಈಗ ಕಟ್ಟೋದು ಯಾರು, ಹಾಗೂ ಏರ್ ಇಂಡಿಯಾದ ಇತಿಹಾಸ. ಟಾಟಾ ಗ್ರೂಪ್ನ ಮಾಜಿ ಚೇರ್ಮನ್ ರತನ್ ಟಾಟಾ ಅವರು ಟ್ವೀಟ್ ಮಾಡಿದ್ದಾರೆ ಅಂತ ಹೇಳಿದ್ವಲ್ಲ, ವೆಲ್ಕಮ್ ಬ್ಯಾಕ್ ಅಂತ, ಮತ್ತು ಟಾಟಾ ಗ್ರೂಪಿಗೆ ವಾಪಸ್ ತವರಿಗೆ ಹೋಗ್ತಿದೆ ಅಂತ ಹೇಳಿದ್ವಲ್ಲ, ಅದ್ರ ಕಥೆ ಏನು ಎಲ್ಲವನ್ನು ಕೂಡ ಈ ವರದಿಯಲ್ಲಿ ಹೇಳ್ತಾ ಹೋಗ್ತೀವಿ. ಮಾರ್ಕೆಟ್ ಶೇರ್ ಎಷ್ಟಿದೆ? ಆಗಸ್ಟ್ನಲ್ಲಿ ಇದರ ಡೊಮೆಸ್ಟಿಕ್ ಮಾರ್ಕೆಟ್ ಶೇರ್ 13.20% ಇತ್ತು. ಇದು ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಎರಡೂ ಸೇರಿಸಿ ಹೇಳ್ತಿರೋ ಲೆಕ್ಕ. ವಿಮಾನಗಳ ಸಂಖ್ಯೆ 135 ಇತ್ತು. ಇದರಲ್ಲಿ 49 ವೈಡ್ ಬಾಡಿ ವಿಮಾನಗಳು ಕೂಡ ಸೇರಿವೆ. ಈ ವಿಮಾನಗಳು ಡೈಲಿ 180ರಿಂದ 185 ಹಾರಾಟಗಳನ್ನು ನಡೆಸ್ತಾ ಇವೆ. ಕೊರೋನಾಗೂ ಮೊದಲು 200ಕ್ಕೂ ಅಧಿಕ ಹಾರಾಟಗಳನ್ನು ಈ ವಿಮಾನಗಳು ನಡೆಸ್ತಾ ಇದ್ವು. ಇದರಲ್ಲಿ 85 ಡೊಮೆಸ್ಟಿಕ್ ಡೆಸ್ಟಿನೇಷನ್ಗಳಲ್ಲಿ 40ಕ್ಕೂ ಅಧಿಕ ಇಂಟರ್ನ್ಯಾಷನಲ್ ಡೆಸ್ಟಿನೇಷನ್ಗಳು ಕೂಡ ಸೇರಿವೆ. ಸಿಬ್ಬಂದಿ ಎಷ್ಟಿದ್ದಾರೆ ಗೊತ್ತಾ? ಇವರು ಭವಿಷ್ಯ ಏನಾಗುತ್ತೆ ಅಂತ ಹೇಳ್ತೀವಿ ಮುಂದೆ. ಒಟ್ಟು 15,000ಕ್ಕೂ ಅಧಿಕ ಸಿಬ್ಬಂದಿ ಇದ್ದಾರೆ. ದೇಶಿ ವಿಮಾನಯಾನ ಸಂಸ್ಥೆಗಳಲ್ಲಿ ನಂಬರ್ 1 ಏರ್ ಇಂಡಿಯಾ. 2019 ಅಕ್ಟೋಬರ್-ಡಿಸೆಂಬರ್ ಅವಧಿಯಲ್ಲಿ, ಅಂದರೆ ಕೊರೋನಾ ಹಾವಳಿ ಶುರುವಾಗೋಕ್ಕೂ ಮೊದಲಿನ ಇಂಟರ್ನ್ಯಾಷನಲ್ ಮಾರ್ಕೆಟ್ ಶೇರ್ ಪ್ರಕಾರ ಭಾರತದ ವಿಮಾನಯಾನ ಸಂಸ್ಥೆಗಳಲ್ಲಿ ಏರ್ ಇಂಡಿಯಾ ನಂಬರ್ 1 ಸ್ಥಾನದಲ್ಲಿ ನಿಲ್ಲುತ್ತೆ. ಈ ಗ್ರಾಫ್ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು 2019 ಅಕ್ಟೋಬರ್-ಡಿಸೆಂಬರ್ ತ್ರೈಮಾಸಿಕದಲ್ಲಿ 39%ನಷ್ಟು ಪ್ರಯಾಣಿಕರು ಈ 5 ಭಾರತೀಯ ಕಂಪನಿಗಳ ವಿಮಾನಗಳಲ್ಲಿ ವಿದೇಶ ಪ್ರಯಾಣ ಮಾಡಿದ್ರು ಅಂತ ಈ ಡೇಟಾ ಹೇಳುತ್ತೆ. ಏರ್ ಇಂಡಿಯಾದಲ್ಲಿ 11.5% ಜನ, ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಲ್ಲಿ 7.3% ಜನ, ಒಟ್ಟು 18.8% ಆಯಿತು ಏರ್ ಇಂಡಿಯಾದು. ಇಂಡಿಗೋದಲ್ಲಿ 12.8%, ಸ್ಪೈಸ್ ಜೆಟ್ನಲ್ಲಿ 5%, ಗೋ ಏರ್ನಲ್ಲಿ 2.6%. ಇದೆಲ್ಲವನ್ನು ಸೇರಿಸಿದರೆ 39% ಆಗುತ್ತೆ. ಉಳಿದ 61% ಪ್ರಯಾಣಿಕರು ಬೇರೆ ಬೇರೆ ದೇಶಗಳ ಇಂಟರ್ನ್ಯಾಷನಲ್ ಕ್ಯಾರಿಯರ್ ಕಂಪನಿಗಳ ವಿಮಾನಗಳಲ್ಲಿ ವಿದೇಶ ಪ್ರಯಾಣವನ್ನು ಮಾಡಿದ್ರು ಅನ್ನೋದು ಈ ಡೇಟಾದಲ್ಲಿ ಗೊತ್ತಾಗುತ್ತೆ. ಹಾಗಾದರೆ ಈಗ ಸಾಲದ ಕಥೆ ಏನು? ಆಗಸ್ಟ್ 31, 2021 ವೇಳೆಗೆ ಏರ್ ಇಂಡಿಯಾ ಮೇಲೆ ಬರೋಬ್ಬರಿ 61,562 ಕೋಟಿ ರೂಪಾಯಿ ಸಾಲ ಇದೆ ಅಂತ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಈ 61,562 ಕೋಟಿ ರೂಪಾಯಿ ಸಾಲದಲ್ಲಿ 15,300 ಕೋಟಿ ರೂಪಾಯಿ ಸಾಲದ ಹೊರೆಯನ್ನು ಟಾಟಾ ಕಂಪ್ನಿಯವರು ಹೊತ್ಕೊಳ್ತಾರೆ. ಅಂದರೆ ಒಟ್ಟು 18,000 ಕೋಟಿ ಬಿಡ್ಡಿಂಗ್ ಪ್ರೈಸ್ನಲ್ಲಿ ಸರ್ಕಾರಕ್ಕೆ ಟಾಟಾ ಕಂಪನಿ 2,700 ಕೋಟಿ ಕ್ಯಾಶ್ ಕೊಡುತ್ತೆ. ಉಳಿದ 15,300 ಕೋಟಿಯಷ್ಟು ಏರ್ ಇಂಡಿಯಾದಲ್ಲಿ ಈಗಾಗಲೇ ಮಾಡಿಟ್ಟಿರೋ ಸಾಲವನ್ನು ಕಟ್ಟುತ್ತೆ. ಉಳಿದ 46,200 ಕೋಟಿಗೂ ಅಧಿಕ ಸಾಲ ಹಾಗೆ ಸರ್ಕಾರದ ಬಳಿಗೆ ಉಳಿಯುತ್ತೆ. ಅಂದರೆ ಈ 46,262 ಕೋಟಿ ಸಾಲ, ಇದನ್ನು ಏರ್ ಇಂಡಿಯಾ ಅಸೆಟ್ ಹೋಲ್ಡಿಂಗ್ ಲಿಮಿಟೆಡ್ ಅನ್ನೋ ಹೊಸದಾಗಿ ಸ್ಥಾಪಿಸಲಾಗೋ ಕಂಪನಿ ಕಟ್ಟುತ್ತೆ ಅಂತ ವರದಿಯಾಗಿದೆ. ಈ ಕಂಪನಿ ಉದ್ದೇಶ
ಮುಂಬೈನಲ್ಲಿರೋ ಏರ್ ಇಂಡಿಯಾ ಬಿಲ್ಡಿಂಗು, ದಿಲ್ಲಿಯ ಏರ್ಲೈನ್ಸ್ ಹೌಸು, ದಿಲ್ಲಿಯ ಕನಾಟ್ ಪ್ಲೇಸ್ನಲ್ಲಿರೋ ಕಾಂಪ್ಲೆಕ್ಸ್ ಮತ್ತು ಜಾಗ, ಹಾಗೂ ದೇಶದ ಪ್ರಮುಖ ನಗರಗಳಲ್ಲಿರೋ ದುಬಾರಿ ಬೆಲೆಯ ಏರ್ ಇಂಡಿಯಾದ ಹೌಸಿಂಗ್ ಸೊಸೈಟಿಗಳು ಹಾಗೂ ಇನ್ನಿತರ ರಿಯಲ್ ಎಸ್ಟೇಟ್ ಆಸ್ತಿಗಳ ಮ್ಯಾನೇಜ್ಮೆಂಟನ್ನು ಈ ಕಂಪನಿ ಮಾಡುತ್ತೆ. ಅವರ ಸಾಲ ಕೂಡ ಉಳಿದಿದ್ದನ್ನು ಕಟ್ಟಬೇಕು ಅಂತ. ಇನ್ನು 15,000ಕ್ಕೂ ಅಧಿಕ ಉದ್ಯೋಗಿಗಳ ಕತೆ ಏನು ಅನ್ನೋ ಪ್ರಶ್ನೆಗೆ ಬಂದಾಗ, ಟಾಟಾದವರು 1 ವರ್ಷ ಅವ್ರನ್ನ ಮುಂದುವರಿಸ್ತಾರೆ, ತೆಗೆದು ಹಾಕಲ್ಲ. 1 ವರ್ಷದ ಬಳಿಕ ಯಾರೆಲ್ಲ ಕಂಪನಿಗೆ ಆಸ್ತಿ, ಯಾರೆಲ್ಲ ಕಂಪನಿಗೆ ತುಂಬ ಬೇಕು ಅಂಥವ್ರನ್ನ ಉಳಿಸ್ಕೊಳ್ತಾರೆ. ಉಳಿದವರಿಗೆ ಅವರು VRS ಕೊಟ್ಟು, ವಾಲಂಟರಿ ರಿಟೈರ್ಮೆಂಟ್ ಆಪ್ಷನನ್ನು ಕೊಟ್ಟು, ಅವ್ರಿಗೆ ಏನೆಲ್ಲ ಕೊಡಬೇಕನ್ನೋದು ಕೊಟ್ಟು ಸೆಟಲ್ ಮಾಡಿ ಕಳಿಸೋಕ್ಕೂ ಕೂಡ ಅವಕಾಶ ಇರುತ್ತೆ ಅನ್ನೋದು ಕೂಡ ಈಗ ಡೀಲ್ನಲ್ಲಿದೆ ಅಂತ ವರದಿ ಆಗ್ತಾ ಇದೆ. ಇನ್ನು 5 ವರ್ಷಗಳ ಕಾಲ, ಈ ಡೀಲ್ ಆದ 5 ವರ್ಷಗಳ ಕಾಲ ಟಾಟಾದವರು ಏರ್ ಇಂಡಿಯಾ ಬ್ರ್ಯಾಂಡ್ ಮತ್ತು ಆ ಲೋಗೋವನ್ನು ಯಾರಿಗೂ ಕೂಡ ಮಾರೋ ಹಾಗಿಲ್ಲ. 5 ವರ್ಷಗಳ ಬಳಿಕ ಮಾರಬಹುದು, ಆದರೆ ಕೇವಲ ಭಾರತದವರಿಗೆ ಮಾತ್ರ ಮಾರೋಕ್ಕೆ ಅವಕಾಶ, ವಿದೇಶಿ ಕಂಪನಿಗೆ ಅಥವಾ ವಿದೇಶಿ ವ್ಯಕ್ತಿಗಳಿಗೆ ಇದನ್ನು ಮಾರೋಕ್ಕೆ ಅವಕಾಶ ಇರೋದಿಲ್ಲ ಅಂತ ಕೂಡ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ. ಹೇಗೆ ನಡೆದಿತ್ತು ಡೀಲ್? ಈಗ ಬಿಡ್ಡಿಂಗ್ ಮಾಡಿ ಟಾಟಾದವರು ವಿನ್ ಆಗಿರೋದು 18,000 ಕೋಟಿ ಡೀಲ್ಗೆ ಅಂತ ಹೇಳಿದ್ವಲ್ಲ. ಸರ್ಕಾರ ಬೇಸ್ ಪ್ರೈಸನ್ನು, ಅಂದರೆ ರಿಸರ್ವ್ ಪ್ರೈಸನ್ನು ಫಿಕ್ಸ್ ಮಾಡಿದ್ದು 12,906 ಕೋಟಿ. ಅದಕ್ಕಿಂತ ಬಹಳ ಜಾಸ್ತಿಗೇ ಇಲ್ಲಿ ಹೋಗಿದೆ. ಸರ್ಕಾರದೊಂದಿಗೆ ನೆಗೋಷಿಯೇಷನ್ ವೇಳೆ ತುಂಬ ಕೇರ್ಫುಲ್ ಆಗಿತ್ತು ಟಾಟಾ ಗ್ರೂಪ್. ಟಾಟಾ 200 ಅಧಿಕಾರಿಗಳನ್ನು ನಿಯೋಜನೆ ಮಾಡಿತ್ತು. ಈಗಾಗಲೇ ತನ್ನ ಕಾರ್ಯಾಚರಣೆಯಲ್ಲಿರೋ ತನ್ನ ಪಾಲಿರುವ ಏರ್ಲೈನ್ಸ್ ಬಿಸ್ನೆಸ್ಗಳಾದ ವಿಸ್ತಾರ, ಏರ್ ಏಷ್ಯಾ ಇಂಡಿಯಾ, ಟಾಟಾ ಸ್ಟೀಲ್, ಟಾಟಾ ಹೋಟೆಲ್ಸ್ ಕಂಪನಿಗಳಿಂದ ಟಾಪ್ ಬಿಸ್ನೆಸ್ ಡೀಲ್ ನಿಪುಣ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗುತ್ತೆ. 200ಕ್ಕೂ ಅಧಿಕ ಅಧಿಕಾರಿಗಳನ್ನು. ಯಾಕಂದರೆ ಡೀಲ್ ಕರೆಕ್ಟಾಗಿ ಆಗುತ್ತಾ ಅಂತ ನೋಡ್ಕೊಳ್ಳಿ, ಆಮೇಲೆ ನಮ್ಮ ತಲೆ ಮೇಲೆ ಬರಬಾರ್ದು ಅಂತ. ಇಂಡೆಮ್ನಿಟಿ ಕ್ಲಾಸನ್ನು ಕೂಡ ಸೇರಿಸಿದ್ರು ಟಾಟಾ ಗ್ರೂಪ್ನವರು, ಹಠ ಹಿಡಿದು ಇದು ಇರಲೇಬೇಕು ಅಂತ. ಯಾಕಂದರೆ ಈಗ ಡೀಲ್ ಮಾಡ್ಕೊಂಡಾದ್ಮೇಲೆ ಮುಂದೆ ಯಾವನೋ ಬಂದು ನನಗೇನೋ ಇಷ್ಟ ಆಗಿದೆ, ನನಗೆ ಪರಿಹಾರ ಕೊಡಬೇಕು ಟಾಟಾದವರು ಅಂತ ನಮ್ಮನ್ನು ಕೇಳಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಈ ಡೀಲ್ ಆದ ನಂತರ ಏನೇ ಬಂದರೂ ಕೂಡ ನಮಗೆ ಸಂಬಂಧ ಇಲ್ಲ, ನಮಗೆ ಮುಗೀತು, ಇಷ್ಟು ಈ ಅಮೌಂಟಿಗೆ ಮುಗೀತು, ಅದಕ್ಕಿಂತ ಹೆಚ್ಚು ನಮ್ದು ಏನೂ ಕೂಡ ನಮ್ಮನ್ನು ಯಾರೂ ಕೇಳಂಗಿಲ್ಲ ಅಂತ ಇಂಡೆಮ್ನಿಟಿ ಕ್ಲಾಸನ್ನು ಹಾಕ್ಕೊಂಡಿದ್ದಾರೆ. ಬಿಡ್ಡನ್ನು ಪರಿಶೀಲಿಸಿದ್ದಾರೆ ಯಾರೆಲ್ಲ? ಕೇಂದ್ರ ಸರ್ಕಾರದ ಕಮಿಟಿಯಲ್ಲಿ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಇದ್ದರು, ವಾಣಿಜ್ಯ ಮಂತ್ರಿ ಪಿಯೂಷ್ ಗೋಯಲ್ ಅವರಿದ್ದರು, ಹಾಗೂ ವಿಮಾನಯಾನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಮುಂತಾದವರು ಇದ್ದರು. ಅವರೆಲ್ಲ ಈ ಬಿಡ್ಡನ್ನು ಪರಿಶೀಲಿಸಿ ಮುಂದಕ್ಕೆ ಇದನ್ನು ತಗೊಂಡು ಹೋಗಿರುವಂಥದ್ದು. ಏನು ಏರ್ ಇಂಡಿಯಾದ ಕಲರ್ಫುಲ್ ಇತಿಹಾಸವನ್ನು ಕೂಡ ಇಲ್ಲಿ ಸ್ವಲ್ಪ ನೋಡಲೇಬೇಕಾಗತ್ತೆ. ಅಂದ ಹಾಗೆ ಏರ್ ಇಂಡಿಯಾ ಕಂಪನಿಯ ಒರಿಜಿನಲ್ ಹೆಸರು ಟಾಟಾ ಏರ್ ಸರ್ವಿಸಸ್ ಅಂತ. 1932ರಲ್ಲಿ ಇದನ್ನು ಉದ್ಯಮಿ JRD ಟಾಟಾ ಸ್ಥಾಪನೆ ಮಾಡಿದರು, ಒಂದು ಖಾಸಗಿ ಕಂಪನಿಯಾಗಿ. JRD ಟಾಟಾ ಭಾರತದ ಮೊದಲ ಲೈಸೆನ್ಸ್ಡ್ ಪೈಲಟ್ ಕೂಡ ಹೌದು. ಟಾಟಾ ಏರ್ಲೈನ್ಸ್ನ ಮೊದಲ ವಿಮಾನವನ್ನು ಹಾರಿಸಿದ್ದು ಕೂಡ ಇವರೇ, ಕರಾಚಿಯಿಂದ ಬಾಂಬೆಗೆ. ಆಗ ಕರಾಚಿ ಅವಿಭಜಿತ ಭಾರತದಲ್ಲಿತ್ತು. ನಂತರ ಟಾಟಾ ಏರ್ ಸರ್ವಿಸಸ್ ಅನ್ನೋ ಹೆಸರು ಟಾಟಾ ಏರ್ಲೈನ್ಸ್ ಆಯಿತು. 2ನೇ ಮಹಾಯುದ್ಧದ ಟೈಮ್ನಲ್ಲಿ ಬ್ರಿಟನ್ನ ರಾಯಲ್ ಏರ್ಫೋರ್ಸ್ ಜೊತೆಗೆ ಸೇರಿಕೊಂಡು ಸೈನಿಕರ ಸಾಗಾಟ ಮತ್ತು ಸರಕುಗಳ ಸಾಗಣೆ, ನಿರಾಶ್ರಿತರ ರಕ್ಷಣೆ, ವಿಮಾನಗಳ ಮೇಂಟೆನೆನ್ಸ್ಗೆ ಟಾಟಾ ಏರ್ಲೈನ್ಸ್ ವಿಮಾನಗಳನ್ನು ಬಳಸಿಕೊಳ್ಳಲಾಗಿತ್ತು ಮಹಾಯುದ್ಧದಲ್ಲಿ. ಇಂತಹ ಟಾಟಾ ಏರ್ಲೈನ್ಸನ್ನು 1946ರಲ್ಲಿ ಭಾರತದ ಸ್ವಾತಂತ್ರ್ಯಕ್ಕೂ ಜಸ್ಟ್ 1 ವರ್ಷ ಮುಂಚೆ ಏರ್ ಇಂಡಿಯಾ ಅಂತ ಚೇಂಜ್ ಮಾಡಿ ಇದನ್ನು ಪಬ್ಲಿಕ್ ಲಿಮಿಟೆಡ್ ಕಂಪನಿ ಅಂತ ಮಾಡಲಾಯಿತು. 1948ರಲ್ಲಿ ಏರ್ ಇಂಡಿಯಾದಲ್ಲಿ 49% ಸ್ಟಾಕನ್ನು ಅಕ್ವೈರ್ ಮಾಡಿಕೊಳ್ತು ಭಾರತ ಸರ್ಕಾರ. ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಆರಂಭ ಮಾಡಿತು. 1948ರಲ್ಲಿ ಟಾಟಾ ವಿಮಾನ ಮೊದಲ ಸಲ ಬಾಂಬೆಯಿಂದ ಲಂಡನ್ಗೆ ಅಂತಾರಾಷ್ಟ್ರೀಯ ಹಾರಾಟವನ್ನು ಕೂಡ ನಡೆಸಿತು. 1953ರಲ್ಲಿ ಭಾರತ ಸರ್ಕಾರ ಏರ್ ಕಾರ್ಪೊರೇಷನ್ಸ್ ಆ್ಯಕ್ಟ್ ಪಾಸ್ ಮಾಡಿ ಟಾಟಾ ಸನ್ಸ್ನಿಂದ ಏರ್ ಇಂಡಿಯಾದ ಬಹುತೇಕ ಶೇರನ್ನು ಖರೀದಿ ಮಾಡಿ ಪೂರ್ತಿ ತನ್ನ ನಿಯಂತ್ರಣಕ್ಕೆ ತಗೊಳ್ತು. ಏರ್ ಇಂಡಿಯಾವನ್ನು ಏರ್ ಇಂಡಿಯಾ ಇಂಟರ್ನ್ಯಾಷನಲ್ ಲಿಮಿಟೆಡ್ ಅಂತ ಚೇಂಜ್ ಮಾಡಲಾಯಿತು. ಜೊತೆಗೆ ದೇಶಿ ವಿಮಾನಯಾನ ಸೇವೆಗಳನ್ನು ಇಂಡಿಯನ್ ಏರ್ಲೈನ್ಸ್ ಅಂತ ಇನ್ನೊಂದು ಸಪ್ರೇಟ್ ಎಂಟಿಟಿ ಮಾಡಿ ಅದಕ್ಕೆ ವರ್ಗಾವಣೆ ಮಾಡಲಾಯಿತು. 2001ನೇ ಇಸವಿಯಲ್ಲೂ ಕೂಡ ಏರ್ ಇಂಡಿಯಾವನ್ನು ಮತ್ತೆ ಖಾಸಗೀಕರಣ ಮಾಡೋ ಪ್ರಯತ್ನಗಳು ಆಗಿದ್ವು, ಆದರೆ ಯಶಸ್ಸು ಸಿಕ್ಕಿರಲಿಲ್ಲ. 2001ರಲ್ಲಿ ಏರ್ ಇಂಡಿಯಾದ ಅಂದಿನ ಮ್ಯಾನೇಜಿಂಗ್ ಡೈರೆಕ್ಟರ್ ಮೈಕೆಲ್ ಮಾಸ್ಕರೆನಸ್ರನ್ನು ಭ್ರಷ್ಟಾಚಾರ ಆರೋಪದಲ್ಲಿ ನಾಗರಿಕ ವಿಮಾನಯಾನ ಸಚಿವಾಲಯ ಸಸ್ಪೆಂಡ್ ಮಾಡಿತು. ಸರ್ಕಾರದ ಆಗಿನ ಎಸ್ಟಿಮೇಷನ್ ಪ್ರಕಾರ ಮಾಸ್ಕರೆನಸ್ 57 ಕೋಟಿ ರೂಪಾಯಿಯಷ್ಟು ಅಗತ್ಯಕ್ಕಿಂತ ಹೆಚ್ಚಿನ ಕಮಿಷನ್ ನೀಡಿ ಏರ್ ಇಂಡಿಯಾಗೆ ಲಾಸ್ ಮಾಡಿದ್ದಾರೆ ಅಂತ ಗೊತ್ತಾಯಿತು, ಭ್ರಷ್ಟಾಚಾರ ಆಗಿದೆ ಅಂತ. ನಂತರ 2004ರಲ್ಲಿ ಏರ್ ಇಂಡಿಯಾ ಕಂಪನಿ ಕಮ್ಮಿ ಬಜೆಟ್ನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ಸನ್ನು ಲಾಂಚ್ ಮಾಡಿತು. 2007ರಲ್ಲಿ ಏರ್ ಇಂಡಿಯಾ ಮತ್ತು ಇಂಡಿಯನ್ ಏರ್ಲೈನ್ಸ್ ಮರ್ಜ್ ಮಾಡಲಾಯಿತು. ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂಥೇಳಿ ಏರ್ ಇಂಡಿಯಾ ಲಿಮಿಟೆಡ್ ಅಂತ ಮಾಡಲಾಯಿತು. ಆಪರೇಷನ್ಸ್ ಎಲ್ಲ ಒಂದು ಸ್ಟ್ರೀಮ್ ಲೈನ್ ಮಾಡೋ ಉದ್ದೇಶದಿಂದ. ಈ ವಿಮಾನಯಾನ ಸಂಸ್ಥೆ 2006-2007ರ ವೇಳೆಗೆ 700 ಕೋಟಿ ರೂಪಾಯಿಯಷ್ಟು ನಷ್ಟವನ್ನು ಹೊಂದಿತ್ತು.
ಮರ್ಜಾದ ಬಳಿಕ ಈ ನಷ್ಟ 10 ಪಟ್ಟು ಹೆಚ್ಚಾಗಿ 2009 ವೇಳೆಗೆ 7,000 ಕೋಟಿ ದಾಟಿತ್ತು. 2017ರಲ್ಲಿ ಏರ್ ಇಂಡಿಯಾವನ್ನು ಖಾಸಗೀಕರಣ ಮಾಡೋಕ್ಕೆ ಭಾರತ ಸರ್ಕಾರ ಪ್ರಯತ್ನವನ್ನು ಆರಂಭ ಮಾಡಿತು. ಮತ್ತೆ ಇದರ ಪ್ರಕ್ರಿಯೆ ಶುರು ಮಾಡೋಕ್ಕೆ ಒಂದು ಕಮಿಟಿಯನ್ನು ರಚಿಸಲಾಯಿತು. 2018 ಮಾರ್ಚ್ನಲ್ಲಿ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇಶ್ಯೂ ಮಾಡಿದ ಸರ್ಕಾರ ಏರ್ ಇಂಡಿಯಾ ಮತ್ತು ಕಮ್ಮಿ ಬಜೆಟ್ನ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ 76% ಸ್ಟಾಕನ್ನು ಸೇಲ್ ಮಾಡೋದಾಗಿ ಹೇಳಿತು. ಜೊತೆಗೆ AISATS ಏರ್ ಇಂಡಿಯಾ ಸ್ಯಾಟ್ಸ್ ಅಂದರೆ ಏರ್ ಇಂಡಿಯಾದ ಗ್ರೌಂಡ್ ಹ್ಯಾಂಡ್ಲಿಂಗ್ ಕಂಪನಿ, ಇದರಲ್ಲಿ 50% ಸ್ಟಾಕ್ ಸೇಲ್ಗೆ ಮುಂದಾಗಿತ್ತು. ಇದರಲ್ಲಿ ಸರ್ಕಾರಕ್ಕೆ ಯಶಸ್ಸು ಸಿಗಲಿಲ್ಲ. ಹೀಗಾಗಿ ಏರ್ ಇಂಡಿಯಾ ಮತ್ತು ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ 100% ಸ್ಟಾಕ್ ಮತ್ತು ಏರ್ ಇಂಡಿಯಾ ಸ್ಯಾಟ್ಸ್ನ 50% ಸ್ಟಾಕ್ ಸೇಲ್ಗೆ ಹೊಸ ಒಂದು ಡೀಲನ್ನು ಸರ್ಕಾರ ಮುಂದಿಡ್ತು. 2019ರಲ್ಲಿ ಪ್ರಕ್ರಿಯೆ ಶುರುವಾಯಿತು. 2020 ಜನವರಿಯಲ್ಲಿ ಈ ಸಂಬಂಧ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಇಶ್ಯೂ ಮಾಡಿತು. ಈ ಸಲ ಹೆಚ್ಚು ಬಿಡ್ಡರ್ಗಳನ್ನು ಆಕರ್ಷಿಸೋಕೆ ಕಂಪನಿಯ ಸಾಲದ ಹೊರೆಯನ್ನು ಕಮ್ಮಿ ಮಾಡಿತ್ತು ಸರ್ಕಾರ. ಫೈನಲಿ JRD ಟಾಟಾ ಹುಟ್ಟು ಹಾಕಿದ ಟಾಟಾ ಏರ್ ಸರ್ವಿಸಸ್ ಅಥವಾ ಟಾಟಾ ಏರ್ಲೈನ್ಸ್ ಏರ್ ಇಂಡಿಯಾ ಆಗಿ ಮತ್ತೆ ಈಗ ಟಾಟಾ ಗ್ರೂಪ್ ತೆಕ್ಕೆಗೆ ಬಂದಿದೆ. ಸ್ನೇಹಿತರೆ, ಹಾಗೆ ಮುಗಿಸ್ತಾ ನಿಮ್ಮ ಮಾಹಿತಿಗಿರಲಿ, ಇದು ಹೆಂಗೆ ಸರ್ಕಾರಕ್ಕೆ ಹೊರೆಯಾಗಿತ್ತು, ಜನರಿಗೆ ತೆರಿಗೆದಾರರ ದುಡ್ಡಿಗೆ ಇದು ಹೆಂಗೆ ಬಾಯಿ ಕಳ್ಕೊಂಡು ಕೂತಿತ್ತು ಈ ಕಂಪನಿ, ಹೆಂಗೆ ತೆರಿಗೆದಾರರ ತೆರಿಗೆ ಹಣ ಇಲ್ಲಿ ವೇಸ್ಟ್ ಆಗಿ ಹೋಗ್ತಿತ್ತು ಅಂತ ನಿಮಗೊಂದು ಮಾಹಿತಿಗಿರಲಿ. 2009-10ರಿಂದ ಇಲ್ಲಿವರೆಗೆ 54,584 ಕೋಟಿಯಷ್ಟು ಭಾರತ ಸರ್ಕಾರ ಏರ್ ಇಂಡಿಯಾಗೆ ಕ್ಯಾಶ್ ಸಪೋರ್ಟ್ ಅಂತ ಕೊಟ್ಟಿದೆ. 55,692 ಕೋಟಿ ರೂಪಾಯಿಯಷ್ಟು ಗ್ಯಾರಂಟಿ ಸಪೋರ್ಟ್ ಅಂತ ಕೊಟ್ಟಿದೆ. ಒಟ್ಟೆಷ್ಟಾಯಿತು? 1,10,276 ಕೋಟಿ. 12 ವರ್ಷಗಳ ಒಳಗಡೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಸರ್ಕಾರ ಸಪೋರ್ಟ್ ಅಂತ ಹೇಳಿ ಏರ್ ಇಂಡಿಯಾಗೆ ನೀಡಿದೆ. ಇದು ಯಾರ ದುಡ್ಡು? ನಾವು ನೀವು ಎಲ್ಲರೂ ಕಟ್ಟುವಂಥ ಟ್ಯಾಕ್ಸ್ ದುಡ್ಡು. ನೇರವಾಗಿ ಇನ್ಕಮ್ ಟ್ಯಾಕ್ಸೇ ಕಟ್ಟಬೇಕು ಅಂತಿಲ್ಲ. ಎಲ್ಲರೂ ಕೂಡ ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಕಟ್ತೀವಿ, ಐಟಮ್ಸ್ ತೊಗೋಬೇಕಾದ್ರೆ ಟ್ಯಾಕ್ಸ್ ಕಟ್ಟಿರ್ತೀವಿ ಇಂಡೈರೆಕ್ಟಾಗಿ. ಸೊ ನಿಮ್ಮ ಟ್ಯಾಕ್ಸ್ ದುಡ್ಡು ಈ ರೀತಿಯಲ್ಲಿ ಪೋಲಾಗ್ತಾ ಇತ್ತು. ಸೊ ಫೈನಲಿ ಈ ರೀತಿ ಲಾಸ್ ಮೇಕಿಂಗ್ ಕಂಪನಿಯಾಗಿದ್ದ ಏರ್ ಇಂಡಿಯಾವನ್ನು ಖಾಸಗೀಕರಣ ಮಾಡುವಲ್ಲಿ ಭಾರತ ಸರ್ಕಾರ ಯಶಸ್ವಿಯಾಗಿದೆ. ಇಂತಹ ಹಲವು ಕಂಪನಿಗಳು ಇನ್ನೂ ಕೂಡ ಇವೆ, ಲಾಸ್ ಮಾಡ್ತಾ ಇವೆ, ಸರಿಯಾಗಿ ಎಫಿಷಿಯೆಂಟಾಗಿ ಕೆಲಸ ಮಾಡ್ತಿಲ್ಲ. ಸರ್ಕಾರ ಲಾಭ ಮಾಡೋಕ್ಕಿರೋದ ಅನ್ನುವಂಥ ಪ್ರಶ್ನೆ ಬರ್ಬೋದು. ಸರ್ಕಾರ ಲಾಭ ಮಾಡೋಕ್ಕಿರೋದಲ್ಲ, ಅಟ್ಲೀಸ್ಟ್ ಮತ್ತಷ್ಟು ಟ್ಯಾಕ್ಸ್ ಪೇಯರ್ ಮನಿಯಲ್ಲಿ ಅವರ ಒಂದು ಇನ್ಎಫಿಷಿಯೆಂಟ್ ವೇ ಆಫ್ ವರ್ಕಿಂಗ್ ಅಥವಾ ಅವರ ಅಸಮರ್ಪಕ ಅಥವಾ ದಕ್ಷವಲ್ಲದ ಕೆಲಸ ಮಾಡೋ ರೀತಿಯಿಂದಾಗಿ ಅವರು ಮಾಡಿಡೋ ನಷ್ಟ, ಅವರು ಮಾಡಿಡೋ ದೊಡ್ಡ ಪ್ರಮಾಣದ ಸಾಲ, ಅದಕ್ಷ ಕಾರ್ಯನಿರ್ವಹಣೆ, ಇದಕ್ಕೆ ನೀವು ಜನಸಾಮಾನ್ಯರು ಕಟ್ಟೋ ತೆರಿಗೆ ದುಡ್ಡು ಅಲ್ಲಿಗೆ ಹೋಗಿ ವೇಸ್ಟ್ ಆಗಬಾರ್ದಲ್ಲ. ತೆರಿಗೆ ದುಡ್ಡಲ್ಲಿ ಬೇರೆನೂ ಕೆಲಸ ಮಾಡೋಕ್ಕೆ ದುಡ್ಡು ಬೇಕಲ್ಲ. ರಸ್ತೆ ಮಾಡೋಕ್ಕೆ ದುಡ್ಡು ಬೇಕು, ದೇಶದ ಗಡಿ ಕಾಯೋಕ್ಕೆ ದುಡ್ಡು ಬೇಕು, ಟ್ಯಾಕ್ಸ್ ದುಡ್ಡು ಬೇರೆದಕ್ಕೆ ಬೇಕಾಗುತ್ತೆ. ಈ ರೀತಿ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನ ಸುಮ್ಮನೆ ಹುಟ್ಟು ಹಾಕಿಡೋದು, ಅವ್ರು ಲಾಸ್ ಮಾಡೋದು, ಅಗೇನ್ ಅದನ್ನು ಸರ್ಕಾರ ತೀರಿಸ್ತಾ ಹೋಗೋದು, ಸಪೋರ್ಟ್ ಮಾಡ್ಕೊಂಡು ಹೋಗೋದು, ಇದೇ ಆಗಬಾರ್ದಲ್ವ. ಹೀಗಾಗಿ ಸರ್ಕಾರ ನಡೆಸೋದು ಬಿಟ್ಟು ಈ ಬಿಸ್ನೆಸ್ ಎಲ್ಲ ಮಾಡೋಕ್ಕೆ ಹೋಗಿ, ವಿಮಾನ ಹಾರಿಸ್ತೀವಿ ನಾವು, ಹೋಟೆಲ್ ನಡೆಸ್ತೀವಿ, ಇತ್ಯಾದಿ ಕೆಲಸಗಳನ್ನು ಮಾಡೋಕ್ಕೆ ಹೋಗಿ ಈ ರೀತಿ ಹಲವು ಕೆಲಸಗಳನ್ನು ಸರ್ಕಾರ ಮಾಡ್ತಾ ಇದೆ. ಸರ್ಕಾರ ನಡೆಸೋದನ್ನು ಬಿಟ್ಟು ಉಳಿದಿದ್ದೆಲ್ಲ ಮಾಡ್ಕೊಂಡು ಲಾಸ್ ಮಾಡಿಕೊಂಡು ಅಲ್ಲಿ ಸರಿಯಾದ ಕೆಲಸನೂ ನಡೆಯಲ್ಲ, ಏನೂ ಇಲ್ಲ. ಸೊ ದೊಡ್ಡ ಇದೊಂಥರ ಬ್ಲ್ಯಾಕ್ ಹೋಲ್ ಥರ ಹೋಗುತ್ತೆ, ಹೊರಗೇನೋ ಬರಲ್ಲ ಆ ರೀತಿಯಲ್ಲಿ. ಸೊ ಇಂಥವನ್ನು ಈ ರೀತಿಯಾಗಿ ಮತ್ತಷ್ಟು ಎಫಿಷಿಯೆಂಟಾಗಿ ಯಾರು ನಡೆಸೋಕ್ಕೆ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವ್ರಿಗೆ ಕೊಟ್ಟು ಮತ್ತಷ್ಟು ಎಫಿಷಿಯೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಅಲ್ಲಿ ಬರೋಕ್ಕೆ ಸಾಧ್ಯ ಆದರೆ ಅದು ದೇಶದ ಆರ್ಥಿಕತೆಗೂ ಒಳ್ಳೆಯದು, ಆ ಕ್ಷೇತ್ರದ ಬೆಳವಣಿಗೆಗೂ ಕೂಡ ತುಂಬ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.